ಎಲ್ರಿಗೂ ನಮಸ್ಕಾರ ರೀ. ಇವತ್ತು ನಮ್ಮ ಇಂಡಿಯಾ ಪಾಕಿಸ್ತಾನದವ್ರು ಹೊಡೆಯಕ್ ರೆಡಿ, ನೋಡಕ್ ನೀವು ರೆಡಿನಾ? ಇವತ್ತು ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚ್. ಇವತ್ತು T20 ವರ್ಲ್ಡ್ ಕಪ್ ಒಳಗ ನೆಕ್ಸ್ಟ್ ಲೆವೆಲ್ ಮದರ್ ಆಫ್ ಆಲ್ ರೈವಲ್ಸ್ ಅಂತ ಹೇಳ್ಬೇಕು. ಈಗಿನ ಸಿಚುವೇಶನ್ ಅಂದ್ರೆ ಹೆವಿ ಡಿಮ್ಯಾಂಡ್ ಆಗೈತಿ ಈ ಮ್ಯಾಚ್ ಅಂತಂದ್ರು. ಯಾವ ವರ್ಷ ಇರೋದು ಗೊತ್ತಿಲ್ಲ, ಈ ವರ್ಷ ಅಂತೂ ಹೆವಿ ಡಿಮ್ಯಾಂಡ್ ಐತಿ. ಸೊ ಈ ಮ್ಯಾಚ್ ಅಲ್ಲಿ ಏನೈತಿ ಹಂಗ ಪ್ರಿವ್ಯೂ ಪ್ಲೇಯಿಂಗ್ ಇಲ್ವನ ಎಲ್ಲ ವಿಡಿಯೋ ಫುಲ್ ತಿಳ್ಕೊ. ಅದಕ್ಕೆ ವಿಡಿಯೋನ ಪ್ಲೀಸ್ ಕೊನೆಯವ್ರು ನೋಡ್ರಿ, ಹಂಗ ವಿಡಿಯೋಕೊಂದು ಲೈಕ್ ಮಾಡ್ರಿ. ಎಸ್, ಇಂಡಿಯಾ ವರ್ಸಸ್ ಪಾಕಿಸ್ತಾನ ಬಂದ್ಮೇಲೆ ನಮ್ ಇಂಡಿಯಾ ಹೆವಿ ಲೀಡ್ ಐತಿ. ನೀವು ಅವ್ರು ಪಾಕಿಸ್ತಾನ ನಮ್ ಟಚ್ ಮಾಡ್ಲಕ್ಕಾಗಲ್ಲ. ಎಟ್ 1-7 ಐತಿ. ಅದಕ್ಕ ಲೀಡ್, ಇದಕ್ಕೆ ರೈವಲ್ರಿನ ಆಲಾಕ್ ಬರಲ್ಲ. ಇದಕ್ಕ 1-7 ರೈವಲ್ರಿ ಅಂದ್ರ 3-4-7-8 ಹಿಂಗ ಏನಿದ್ರ ಇಲ್ಲ. 1-7 ಐತಿ. ಅದ್ನಾಗ 1-8 ಮಾಡುವ ಸಮಯ ನಮ್ ಇಂಡಿಯಾ ಟೀಮ್ ಸದ್ಯಕ್ಕೆ. ಈಗ ವಿ ಆರ್ ಫುಲ್ ರೆಡಿ, ನಮ್ ಇಂಡಿಯಾ ಟೀಮ್ ರೆಡಿ. ನಾವು ನೋಡಕ್ ರೆಡಿ, ನೀವು ರೆಡಿ ಆಗ್ಬೇಕಷ್ಟೇ. ಇವತ್ತಿನ ಮ್ಯಾಚ್ ಎಲ್ಲಿ ಹೇಳತ್ತಂದ್ರ ಅದು ಶ್ರೀಲಂಕಾದ ಕೊಲಂಬೋ ಸ್ಟೇಡಿಯಂ ಹೇಳತಿ. ಕೊಲಂಬೋ ಸ್ಟೇಡಿಯಂ ಆಸ್ ಯೂಶುವಲ್ ನಿಮ್ಗೆ ಗೊತ್ತಿದಂಗ ಸ್ಪಿನ್ನರ್ಸ್ ಗಳಿಗೆ ಒಳ್ಳೆ ಸ್ವರ್ಗ ಇದ್ದಂಗ. ಏನಂದ್ರ ಸ್ಲೋ ಪಿಚಸ್ ಇರ್ತಾವು. ಸ್ಲೋ ಪಿಚಸ್ ಒಳಗ ಸ್ಪಿನ್ನರ್ಸ್ ಗಳು ಬಾಳ ಹೆಲ್ಪ್ ಇರೋ ಕಾರಣ ಇವತ್ತು ನಮ್ ಇಂಡಿಯಾ ಟೀಮ್ ಎಕ್ಸ್ಟ್ರಾ ಒಬ್ಬ ಸ್ಪಿನ್ನರ್ ಗಳು ಕಾಣಿಸೋ ಪಕ್ಕಾ ಸಾಧ್ಯತೆ ಐತಿ. ಸೊ ಅದ್ ಯಾರಂತ ಹೇಳಿ ಮುಂದೆ ಪ್ಲೇಯಿಂಗ್ ನೀವು ತಿಳ್ಕೊತ್ರಿ. ಓಕೆ, ಇನ್ನ ಇದು ಎಲ್ಲಿ ಮ್ಯಾಚ್ ಹಿಡಿದ ಗೊತ್ತಾರ. ಒಂದ್ ಸ್ವಲ್ಪ ತೊಂದ್ರೆ ಐತಿ ಇವತ್ತಿನ ಮ್ಯಾಚಿಗೆ. ಏನಂದ್ರ ಅದು ವೆದರ್ ಬಗ್ಗೆ. ವೆದರ್ ಏನಪ್ಪಾ ಅಂದ್ರೆ ಇವತ್ತು 90% ಮಳಿ ಸಾಧ್ಯತೆ ಐತಿ ಅಂತ ಹೇಳಿ ರಿಪೋರ್ಟ್ಸ್ ಮಾಡ್ಯಾರ ವೆದರ್ದವ್ರು. ಬರಬಾರ್ದತ್ ನಾವೆಲ್ಲ ಅನ್ಕೋತೀವಿ, ಕರೆ ಏನ್ ಮಾಡೋದು ಅಂದ್ರು ಇದಕ್ಕೆ ರಿಸರ್ವ್ ಡೇ ಇಲ್ಲ. ನನ್ನ ಪ್ರಕಾರ ರಿಸರ್ವ್ ಡೇ ಇಲ್ಲ. ವರ್ಲ್ಡ್ ಕಪ್ ಸಾದಾ ಮ್ಯಾಚ್ ಐತಿ, ಸೊ ಅದಕ್ಕೆ ರಿಸರ್ವ್ ಡೇ ಇಲ್ಲ. ಐ ಹೋಪ್ ಮಳಿ ಬರ್ಬಾರ್ದು, ಈ ಮ್ಯಾಚ್ ನಡೀಲೇಬೇಕತ್ತು ನಮ್ಮ ಆಸೆ. ಸೊ ನೋಡಿ ಏನ್ ಮಾಡ್ತಾರೆ ವರುಣ ದೇವ. ಅವ್ರಿಗೆ ಇಂಡಿಯಾ ಮ್ಯಾಚ್ ನೋಡ್ಬೇಕಾಗಿರುತ್ತೆ, ವರುಣ ದೇವ ಬರಂಗಿಲ್ಲ ಅಂತ ನಾ ಅನ್ಕೋತೀನಿ. ಓಕೆ, ಇಲ್ಲಿ ಸ್ಟಾರ್ಟ್ ಕಡೆ ಬಂದ್ರೆ ಇಲ್ಲಿ ಹೆವಿ 200-300 ಹೋಗುವಂತ ಸ್ಟಾರ್ಟ್ ಅಲ್ಲ. ಮ್ಯಾಚು ಹಂಗಿಲ್ಲ. 180 ಇದು ಪಕ್ಕಾ ಥ್ರಿಲ್ಲರ್ ಆಗೋ ಮ್ಯಾಚ್ ಪಕ್ಕಾ ಐತಿ. 160-170 ಇದ್ರೊಳಗೆ ಇವತ್ತಿನ ಮ್ಯಾಚ್ ಸೆಟ್ಲ್ ಆಗೋ ಚಾನ್ಸ್ ಹೆವಿ ಐತಿ. ಬಾ ಅಂದ್ರ 180. ಇವ್ ಮೂರ್ ಏನದಲ್ಲ 160-170-180 ಇವ್ ಮೂರಾಗ ಯಾವ ಟೀಮ್ ಆದ್ರು ಅಷ್ಟ. ನಮ್ ಇಂಡಿಯಾ ಟೀಮ್ ಬರ್ತಾರ ಒಂದ್ 200 ಫಿಕ್ಸ್ ಕಟ್ಟಿತಾರೋ. ಅಪಿತೇಪಿ ಪಾಕಿಸ್ತಾನ ಟೀಮ್ ಏನಾರ ಬರ್ತಾರ ಅಟ್ಟ 160-170 ಇಟ್ರೊಳಗ ಕಟ್ ಹಾಕೋ ಸಾಧ್ಯತೆ ಐತಿ ನಮ್ ಟೀಮ್ ಇಂಡಿಯಾ ಪಾಕಿಸ್ತಾನದವ್ರನ್ನ. ನಮ್ ಇಂಡಿಯಾ ಟೀಮ್ ಗೊತ್ತಿದ್ದಂಗ ನಿಮ್ ಬ್ಯಾಟಿಂಗ್ ಎಂತ ಐತಿ. ಇನ್ನು ಎಲ್ಲಾರು ಏನ್ ಅಂಜಲಾತಾರ ಅಂದ್ರ ಉಸ್ಮಾನ್ ತಾರಿಕ್ ಲೆಕ್ಕಾಕ್ರಿ ನೀವು. 2020 ಐ ಹೋಪ್ 2022 ಅನ್ಸತಿ. 22 ಈ ಮನೆ ಏಷ್ಯಾ ಕಪ್ ಒಳಗ 2022 ಏಷ್ಯಾ ಕಪ್ ಒಳಗ ಹ್ಯಾರಿಸ್ ರಾವ್ ಪ್ರೀಮಿಯಂ ಫಾಸ್ಟ್ ಬೌಲರ್ ಫ್ರಮ್ ಪಾಕಿಸ್ತಾನ್, ಹೆವಿ ಬೌಲರ್, ಹಿ ವಿಲ್ ಟೇಕ್ ಆಲ್ ವಿಕೆಟ್ಸ್ ಅಂತಂದ್ರು. ನಮ್ ವಿರಾಟ್ ಕೊಹ್ಲಿ ಅವ್ರ ನಾಯಕ್ ಬಡ್ದ್ರು. 2025 ಏಷ್ಯಾ ಕಪ್ 2025 ದ ಸನ್ ಆಫ್ ದ ಪ್ರೀಮಿಯಂ ಫಾಸ್ಟ್ ಬೌಲರ್, ಹಿ ಟೇಕ್ ಆಲ್ ವಿಕೆಟ್ಸ್ ಅಂತಂದ್ರು. ಅಭಿಷೇಕ್ ಶರ್ಮಾ ನಾಯಕ್ ಬಡ್ದ್ರು. ಈಗ ವರ್ಷ ಒಬ್ಬೊಬ್ರು ಹೈಪ್ ಮಾಡ್ತಾರ, ಹೈಪ್ ಮಾಡ್ಸಂದ್ರ ಬಡ್ಸ್ಕೊತಾರ. ಸೊ ಇವತ್ತು ಈ ಸಲ ಉಸ್ಮಾನ್ ತಾರಿಕನ್ ಹವಾ ಮಾಡತ್ತಾರ ಪಾಕಿಸ್ತಾನ ಟೀಮ್ನವ್ರು. ಏನ್ ಕೇಳಿದ್ರೆ ಅವ್ರ ಪ್ರೀಮಿಯಂ ಸ್ಪಿನ್ ಬೌಲರ್ ಉಸ್ಮಾನ್ ತಾರಿಕ್ ಆದ್ರ ನಾಯಕ್ ಹೊಡಿತಾರ. ಮತ್ ಹಂಗಾರ ಫಿಕ್ಸ್ ಯಾರು ಹೆಚ್ಚು ಹೈಪ್ ಹಾಕ ನೋಡ್ರಿ ಪಕ್ಕ ಗ್ಯಾರಂಟಿ ಪಕ್ಕ ಬೀಳ್ತಾವ. ಇವತ್ತು ದಬಾದಬ್ ವಿಕೆಟ್ ಪಕ್ಕ ಇವ್ರು ಹೊಡ್ಸ್ಕೋದ್ ಪಕ್ಕ ಉಸ್ಮಾನ್ ತಾರಿಕ್. ಇವತ್ತ ನಮ್ಮ ಶಿವಮ್ ದುಬೆ ಅವ್ರ ಕೈಯಾಗ ಸಿಕ್ರಂದ್ರ ಪಕ್ಕ ಬೀಳ್ತಾವ. ನನ್ ಪ್ರಕಾರ ಇವತ್ತ ಅವ್ರಿಗೆ ಅಟ್ಯಾಕ್ ಯಾರ್ಯಾರ ಮಾಡ್ಬೋದು ಅಂದ್ರ ಒಂದ್ ಇಶಾನ್ ಕಿಶನ್ ಪಕ್ಕ ಅಟ್ಯಾಕ್ ಮಾಡ್ತಾರೋ. ಆಬ್ವಿಯಸ್ಲಿ ಇಶಾನ್ ಕಿಶನ್ ಅಟ್ಯಾಕ್ ಮಾಡೇ ಮಾಡ್ತಾರ. ಅದಕ್ಕಾರ ಅವ್ರ ಅಭಿಷೇಕ್ ಶರ್ಮಾ ಏನ್ರ ಇದ್ರ ಅಡ್ಡೋದಿಗೆ ಅರ್ಧ ಆಟ ನಮ್ಗಿದಿರ್ತದೆ. ಅದಕ್ಕಾರ ಉಸ್ಮಾನ್ ತಾರಿಕ್ ಬರೋದು 6ನೇ ಓವರ್ ಆದ್ಮೇಲೆ ಅಭಿಷೇಕ್ ಶರ್ಮಾ ಒಂದಿವ್ರೆ 6ನೇ ಓವರ್ ದಾಟಿದ್ರೆ ಹೆಂಗ 6ನೇ ಓವರ್ ತಕ ಇದ್ರೆ ಏನಾಗ ಟೀಮ್ ಸ್ಥಿತಿ ಅದು ಗೊತ್ತೈತಿ ಪಾಕಿಸ್ತಾನ ಟೀಮ್ ಅವ್ರದ್ದು. ಒಟ್ಟ 6 ಓವರ್ನಾಗ ನಮ್ಮವ್ರು 100 ರನ್ ಬಡ್ದಿರ್ತಾರ. ಮತ್ತ ಅಭಿಷೇಕ್ ಶರ್ಮಾ ಇದ್ರಂದ್ರ 6 ಓವರ್ ತಕ. ಸೊ ಹಂಗಾಕೈತಿ. ಇನ್ ಸೂರ್ಯಕುಮಾರ್ ಯಾದವ್ ಅಂತರ ಸ್ಪಿನ್ನರ್ಸ್ ಗಳ ದೆವ್ವ ಆತನ ಹೇಳ್ಬೇಕು. ಸ್ಪಿನ್ನರ್ಸ್ ಗಳಿಗೆ ನಾಯಕ್ ಹೊಡಿತಾರೋ. ಇನ್ನವ್ರಡೆ ಶಿವಮ್ ದುಬೆ ಕೇಳಕ್ ಹೋಗ್ಬೇಡ್ರಿ, ನಿಮ್ಗೆ ಗೊತ್ತೈತಿ ಪ್ರತಿ ಮ್ಯಾಚ್ ಈ ಹಿಟ್ಸ್ ಹಾಕೊಂಡ್ ಹೊಡ್ಲಾತಾರ, 360 ಡಿಗ್ರಿ ಬೀಸ್ಲಾತಾರ. ಹಾರ್ದಿಕ್ ಪಾಂಡ್ಯ ವರ್ಷ ಪಾಕಿಸ್ತಾನ ಮೇಲೆ ಪಾಕಿಸ್ತಾನದ ಬೇಡ್ಕೋಬೇಕು, ಬಿಡಿ ಸ್ವಾಮಿ ಅಣ್ಣ ನಮ್ ಹೊಡಿಬೇಡಿ ಅಣ್ಣ ತನ್ಬೇಕ. ಪರಿ ಅಂದ್ರು ಬಿಡ ಇಲ್ಲ ಹಾರ್ದಿಕ್ ಪಾಂಡ್ಯ ಅವರು. ಸೊ ಅದಕ್ಕೆ ಹೆವಿ ಡೇಂಜರ್ಸ್ ಉಸ್ಮಾನ್ ತಾರಿಕ್. ಏನು ನಮ್ ಮುಟ್ಕೊಳಕ್ ಅಲ್ಲ ಉಸ್ಮಾನ್ ತಾರಿಕ್. ಸೊ ಅಂತ ಡೇಂಜರ್ಸ್ ಬ್ಯಾಟಿಂಗ್ ಲೈನಪ್ ಐತಿ ನಮ್ ಕಡೆ. ಯಾರು ಅಂಜೋ ಅವಶ್ಯಕತೆ ಇಲ್ಲ. ಓಕೆ, ಇದಾದ್ರ ಇನ್ನ ನಮ್ಮ ಪ್ಲೇಯಿಂಗ್ ಇಲೆವೆನ್ ಅಪ್ಡೇಟ್ ಅಂದ್ರೆ ಅದೇ ಒಂದ್ ಸ್ಪಿನ್ನರ್ ಹೊರಗೆ ಬರ್ತಾರ. ಯಾರಪ್ಪ ಅಂದ್ರೆ ಮೋಸ್ಟ್ಲಿ ಅದು ಏನು ಇಂಡಿಯಾ ಟೀಮ್ ಲೆಕ್ಕ ಆಗ್ತಾವ. ಒಂದು ಕ್ಯಾಲ್ಕುಲೇಷನ್ ಐತನ ಪಾಕಿಸ್ತಾನ ಟೀಮ್ನಾಗ ಎಡಗೆ ಬ್ಯಾಟ್ಸ್ಮನ್ ಹೆಚ್ಚದವ್ರು, ಬಲಗೆ ಬ್ಯಾಟ್ಸ್ಮನ್ ಹೆಚ್ಚದವ್ರು. ಸೊ ಇದ್ರ ಮೇಲೆ ಡಿಪೆಂಡ್ ಅಪಾನ್ ಅದ್ರ ಮೇಲೆ ಏನೈತಿ ನಮ್ಮವರು ಒಬ್ಬ ವಾಷಿಂಗ್ಟನ್ ಸುಂದರ್ನ ಕರ್ಕೊಂಡ್ ಬರಬೇಕು, ಕುಲ್ದೀಪ್ ಯಾದವ್ ಕರ್ಕೊಂಡ್ ಬರಬೇಕು ಡಿಸೈಡ್ ಮಾಡ್ತಾರ. ಐ ಹೋಪ್ ನಮ್ ಪ್ರಕಾರ ನಮ್ ಟೀಮ್ ಇಡೋರು ಕುಲ್ದೀಪ್ ಯಾದವ್ ಅಂತ ಕೂದ್ರೆ ಚಲೋ ಇರ್ತೈತಿ. ಅದಕ್ಕೆ ಮಿಸ್ಟ್ರಿ ಬೌಲರ್ ಜೊತೆ ಎಡಗೆ ಸ್ಪಿನ್ನರ್ ಅದಾರು. ಅವ್ರ ಟೀಮ್ ನ ಹೆಚ್ಚಿನ ಸಲ ಬಲಗೆ ಬ್ಯಾಟ್ಸ್ಮನ್ ಗಳು ಅದಾರ. ನೀವು ಬಾಬರ್ ಅಜಮ್ ತೋರಿ,
ಇವ್ರ ಯಾವಪ್ಪ ಓಪನಿಂಗ್ ಒಳಗ ಫರಾನ್ ತಗೋರಿ ಮತ್ ಇನ್ನೊಂದ್ 4-5 ಮಂದಿ ಯಾವ ಕ್ಯಾಪ್ಟನ್ ಅವ್ನ ತಗೋರಿ ಎಲ್ಲಾ ಬಲಗೈದವ್ರದಾರ. ಒಂದ್ 4-5 ಮಂದಿ ಏನೈತಿ ಎಡಗೈದವ್ರ ಸೈಮ್ ಹೆಸರು ಆಸಿಫ್ ಏನ ಅದಾವ ಹೆಸರ. ಸೊ ಅವ್ರೆಲ್ಲಾ ಎಡಗೈದವ್ರ. ಸೊ ನಮ್ಗೆ ಏನೈತಿ ಬಲಗೈದವ್ರ ವಿಕೆಟ್ ತಿಕ್ಲಾಕ್ ಹೆಚ್ಚ ಕುಲ್ದೀಪ್ ಯಾದವ್ ಚಲೋ. ಸೊ ಅದಕ್ ಸಂಬಂಧ ಕುಲ್ದೀಪ್ ಯಾದವ್ ಪಕ್ಕ ಹಾಕೋತಾರ. ಇನ್ನ ಟೀಮ್ ಇಂಡಿಯಾ ಪ್ಲೇಯಿಂಗ್ ಇಲ್ವನ್ ನಿನ್ನೆ ನಾವ್ ವಿಡಿಯೋದಾಗ ಹೇಳಿದ್ದೆ. ಸೊ ಅಂದ್ರೆ ಮತ್ ಇನ್ನೊಂದ್ಸಲ ಹೇಳೋಣ ಏನಂದ್ರ ನಮ್ ಟೀಮ್ ಇಂಡಿಯಾ ಪ್ಲೇಯಿಂಗ್ ಇಲ್ಲ ಇವತ್ತು ಒಬ್ಬನ ತೆಗಿಸೋ ಸಾಧ್ಯತೆ ಅದ್ರೊಳಗ ನನ್ ಪ್ರಕಾರ ರಿಂಕು ಸಿಂಗ್ ಅವ್ರನ್ನ ತೆಗಿಸೋ ಸಾಧ್ಯತೆ ಬಾಳ ಐತಿ ಇವತ್ತಿನ ಮ್ಯಾಚ್ನಾಗ. ಈಗ ಅನ್ಚೇಂಜ್ ಹೋಗ್ಬೋದ ನಾ ಏನ್ ಹೇಳ 100% ಮಾಡ್ತಾ ಇರ್ತಿ ಹೋದ್ರು ಹೋಗ್ಬೋದು ರಿಂಕು ಸಿಂಗ್ ಅವ್ರ ಸ್ಥಾನ ಅತ್ತೆ. ಇವತ್ತು ಓಪನಿಂಗ್ ಒಳಗ ಅಭಿಷೇಕ್ ಶರ್ಮಾ ಜೋಡಿ ಇಶಾನ್ ಕಿಶನ್ ಇದ್ದೇ ಇರ್ತಾರ. ನಿಮ್ಗೆ ಗೊತ್ತೈತಿ ನಾಯಕ್ ಹೊಡ್ದಂಗ ಹೊಡ್ಲಾಕ್ ಇದ್ದೇ ಇರ್ತಾರೋ. ಇನ್ನ 3ನೇ ನಂಬರ್ ಐತಿ ನಮ್ಮ ತಿಲಕ್ ವರ್ಮಾ ಇರ್ತಾರೋ. ತಿಲಕ್ ವರ್ಮಾ ಆಸ್ ಇಟ್ ಇಸ್ ನಿಮ್ಗೆ ಗೊತ್ತಿದ್ದಂಗ ಹೆಂಗ್ ಆಡ್ತಾರ ಗೊತ್ತೈತಿ. ವರ್ಸಸ್ ಪಾಕಿಸ್ತಾನ ಏಷ್ಯಾ ಕಪ್ ಎಲ್ಲ ಗೆಲ್ಲಿಸ್ಕೊಟ್ರ ನಮ್ಗ ವರ್ಸಸ್ ಪಾಕಿಸ್ತಾನ ಮೇಲೆ. ಸೊ ಅವ್ರದಾಗಿಂದ 4ನೇ ನಂಬರ್ ಐತಿ ಅಲ್ಲಿ ಸೂರ್ಯಕುಮಾರ್ ಯಾದವ್ ಸ್ಪಿನ್ನರ್ಸ್ ಗಳಿಗೆ ಅಗೇನ್ ಡೇಂಜರಸ್. ಇನ್ನ ಅವ್ರದಾಗಿಂದ 4ನೇ ನಂಬರ್ ಬಂದ್ರ 5ನೇ ನಂಬರ್ ಶಿವಮ್ ದುಬೆ ಬರ್ತಾರೋ. ಶಿವಮ್ ದುಬೆ ವರ್ಸಸ್ ಸ್ಪಿನ್ನರ್ ನಿಮ್ಗೆ ಗೊತ್ತಿದ್ದೈತಿ. ಇನ್ನ 6ನೇ ನಂಬರ್ ಐತಿ ಹಾರ್ದಿಕ್ ಪಾಂಡ್ಯ ನಾಯಕ್ ಹೊಡ್ದಂಗ್ ಹೊಡಿತಾರೋ. ಇನ್ನ 7ನೇ ನಂಬರ್ ಐತಿ ಇವತ್ತು ಅದ ಹೇಳ್ತೀನಿ ನಿಮ್ಗ ರಿಂಕು ಸಿಂಗ್ ಅವ್ರ ಸ್ಥಾನ ಹೋಗಿ ಅಲ್ಲಿ ಕುಲ್ದೀಪ್ ಯಾದವ್ ಬರೋ ಸಾಧ್ಯತೆ ಐತಿ. ಅದಕ್ಕೆ ಇವತ್ತ 7ನೇ ನಂಬರ್ ಆಗಿ ಯಾರು ಆಡಕ್ ಬರ್ತಾರ ಅಕ್ಷರ್ ಪಟೇಲ್ ಅವ್ರು ಆಡಕ್ ಬರ್ತಾರ. 7ನೇ ನಂಬರ್ ಇವ್ರು ಬಂದ್ರೆ 8ನೇ ನಂಬರ್ ಕುಲ್ದೀಪ್ ಯಾದವ್ ಅವ್ರು ಬರ್ತಾರೋ. 9ಕ್ಕೆ ಐತಿ 9ಕ್ಕ ಬುಮ್ರಾ ಅವ್ರ ಬಳ್ಳಾಗ ಆಡಕ್ ಬರ್ತಾರ. 10ಕ್ಕ ಆರ್‌ಸಿಬ್ ಸಿಂಗ್ 11ಕ್ಕ ವರುಣ್ ಚಕ್ರವರ್ತಿ. ಸೊ ಇದು ನಮ್ಮ ಇಂಡಿಯಾ ಟೀಮ್ ಇವತ್ತ ನಾ ಹೇಳ್ತ ನಿಮ್ಗ ವರುಣ್ ಚಕ್ರವರ್ತಿ ಕುಲ್ದೀಪ್ ಯಾದವ್ ಇಬ್ರು ಸೇರಿ ಗುಮ್ಲಾಕತ್ರ ಅಂದ್ರ ಡೇಂಜರಸ್ ಪಕ್ಕ ಫುಲ್ ಅಂಜಬೇಕಪ್ಪ. ಅದಕ್ಕ ಪುಕ ಲಕ ಎಲ್ಲ ಐತಿರತ್ ಪಾಕ್ ಟೀಮ್ನವ್ರಿಗೆ. ಸ್ಪಿನ್ನರ್ಸ್ ಅವ್ರ ಕಡೆ 5 ಮಂದಿ ಅಲ್ಲ ನಮ್ ಕಡೆ ಅಟ್ರು ಸ್ಪಿನ್ನರ್ಸ್ ಅಭಿಷೇಕ್ ಶರ್ಮಾ ಸ್ಪಿನ್ ಹಾಕ್ತಾರೋ, ಸೂರ್ಯಕುಮಾರ್ ಯಾದವ್ ಸ್ಪಿನ್ ಹಾಕ್ತಾರೋ, ಕುಲ್ದೀಪ್ ಯಾದವ್ ಸ್ಪಿನ್ ಹಾಕ್ತಾರೋ, ವರುಣ್ ಚಕ್ರವರ್ತಿ ಸ್ಪಿನ್ ಹಾಕ್ತಾರೋ. ಇನ್ನ ಯಾರು ಬೇಕು ನಿಮ್ಗೆ ಎಲ್ಲಾ ಟೀಮ್ ಇರೋರು. ತಿಲಕ್ ವರ್ಮಾ ಸ್ಪಿನ್ ಹಾಕ್ತಾರ. ಅದು ಪಾರ್ಟ್ ಟೈಮರ್ ಅಲ್ಲಿ ವಿಕೆಟ್ ತಗೋ ಬಾಲರ್ ಸೀರಿಯಸ್ ಬಾಲರ್ ಕೊಡ್ರಿ ನಮ್ಮ ಕಡೆ. ಸೊ ಅದಕ್ಕೆ ಯಾವ್ದು ಬಾಳ ಹುಷಾರಾಗಿರ್ಬೇಕು ಅವ್ರು. ನಮ್ಮವ್ರು ಯಾರು ಅಂಜಿಸೋ ಅವಶ್ಯಕತೆ ಇಲ್ಲ. ಅವ್ರನ್ನ ಹಾಕೊಂಡ್ ಗುಮ್ತಿವತ್ತ. ಸೊ ಅದಕ್ಕೆ ಐತಿ ನೋಡ್ರಿ ಮ್ಯಾಚ್ ಭಾರಿ ಮಸ್ತ್ ಇರ್ತೈತಿ. ಸೊ ಪ್ರಿಡಿಕ್ಷನ್ ಕಡೆ ಬಂದ್ರೆ ಆಲ್ವೇಸ್ ಬ್ರೋ ಇಟ್ಸ್ ಇಂಡಿಯಾ. ಆರಾಮ್ ಇವತ್ತು ಇಂಡಿಯಾದವ್ರು ಗೆಲ್ತಾರ್ತೆ ಅಲ್ಲೇ ಪ್ರಿಡಿಕ್ಷನ್ ಮಾಡತ್ನಿ. ಸೊ ನೋಡಿ ನನ್ನ ಪ್ರಿಡಿಕ್ಷನ್ ಎಲ್ಲ ಕರೆಕ್ಟ್ ಆಗಿ ಇದುವರೆಗೂ. ಸೊ ಇಷ್ಟದ ಈ ವಿಡಿಯೋ ಇಲ್ಲಿ ಮುಗಿಸೋಣ. ಈ ವಿಡಿಯೋ ಇಷ್ಟ ಆಯ್ತು ಲೈಕ್ ಮಾಡಂಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ಸೊ ಮತ್ತೊಂದು ಎಲ್ರಿಗೂ ನಮಸ್ಕಾರ.